ಸರ್, ನಮಗೆ ಜೀವನಾಡಿ ಆಗಿರುವಂತಹ ಭದ್ರಾ ಡ್ಯಾಮ್ನಲ್ಲಿ ಹಲವಾರು ಭ್ರಷ್ಟಾಚಾರಗಳು ನಡೆದಿರುತ್ತವೆ. ಆ ಭ್ರಷ್ಟಾಚಾರದ ಬಗ್ಗೆ ನಾನು ಮಾಹಿತಿಯನ್ನು ಕೊಡಲು ಬಂದಿರುತ್ತೇನೆ. ಇಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಸೇರಿ ದೊಡ್ಡ ಮಟ್ಟದ ಭ್ರಷ್ಟಾಚಾರವನ್ನು ಮಾಡಲು ಮುಂದೆ ಬಂದಿರ್ತಾರೆ. ಅದರಲ್ಲಿ ಪ್ರಥಮವಾಗಿ 30/6/2024 ಒಂದು ಟೆಂಡರ್ ಕಾಲ್ ಮಾಡ್ತಾರೆ. ಓನ್ಲಿ 7 days ಅಲ್ಲಿ ಒಂದು ಟೆಂಡರ್ ಕಾಲ್ ಮಾಡಿ ಕ್ಲೋಸ್ ಮಾಡ್ತಾರೆ. ಕೋಡ್ ಆಫ್ ಕಾಂಟ್ಯಾಕ್ಟ್ ಇದ್ರೂ ತಾರಾತೂರಿಯಲ್ಲಿ ಎಮರ್ಜೆನ್ಸಿ ಎಲೆಕ್ಷನ್ ಕಮಿಷನರ್ ಇಂದ ಒಂದು ಪರ್ಮಿಷನ್ ತಗೊಂಡು ಎಮರ್ಜೆನ್ಸಿ ಅಂದ್ಬಿಟ್ಟು ಒಂದು ಭಾರಿ ಬೇಗ ಒಂದು ಟೆಂಡರ್ ಕಾಲ್ ಮಾಡಿ ಬಲ್ಕೇಡ್ ರಿಪೇರೀಸ್ ಮತ್ತೆ ಅವ್ರಿಗೆ ಹೆಂಗೆ ಬೇಕೋ ಆ ರೀತಿ ಒಂದು ಕೊಟೇಶನ್. ಇದು ಏನಾಗಿರುತ್ತೆ ಅಂತ ಹೇಳಿದ್ರೆ, ಈ ಟೆಂಡರ್ ಮಾಡ್ಬೇಕಾದ್ರೆ ಸರ್ಕಾರದ ಯಾವುದೇ ಕಾರಣಕ್ಕೂ SR ರೇಟ್ ಇರಲ್ಲ. ಯಾವುದು ಬಲ್ಕೇಡ್ ರಿಪೇರಿ, ಗೇಟ್ ರಿಪೇರಿ ಮತ್ತೆ ಅಂಡರ್ ವಾಟರಿಂಗ್ ರಿಪೇರಿ. ಇವ್ರು ಏನ್ ಮಾಡ್ತಾರೆ, 3 ಕೊಟೇಶನ್ ತಗೊಂತಾರೆ. ಯಾರು? ಎಕ್ಸಿಕ್ಯೂಟಿವ್ ಇಂಜಿನಿಯರ್ ತಮ್ಮ ನೇತೃತ್ವದಲ್ಲಿ 3 ಕೊಟೇಶನ್ ತಗೊಂತಾರೆ. ಆ 3 ಕೊಟೇಶನ್ ಇದ್ರ ಜೊತೆ ನಾನು ನಿಮ್ಗೆ ಲಗತ್ತಿಸಿರ್ತೇನೆ. ಪ್ರಥಮವಾಗಿ ರತನ್ ಸಿಂಗ್ ಅಂಡ್ ಬ್ರದರ್ಸ್ ಮುಂಬೈ, ಇವ್ರ ಹತ್ರ ಒಂದು ಕೊಟೇಶನ್ ತಗೊಂತಾರೆ. ಇನ್ನೊಂದು ಬಂದ್ಬಿಟ್ಟು EMG ಡೈವಿಂಗ್ಸ್ ಅಂತ ಇನ್ನೊಬ್ರು ನಾರ್ತ್ ಸೈಡ್, ಅವ್ರ ಹತ್ರ ಒಂದು ಕೊಟೇಶನ್ ತಗೊಂತಾರೆ. ಇನ್ನೊಬ್ರು ಇದೇ BR ಪ್ರಾಜೆಕ್ಟ್ ಅಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಏನ್ ಕಾರಣಕರ್ತ ಇದ್ದಾನೆ, ಸಾಗರ್ ಡೈವರ್ಸ್ ಅಂಡ್ ಇಂಜಿನಿಯರ್ಸ್ ಅಂತ. ಈ ಸಾಗರ್ ಡೈವರ್ಸ್ ಅಂಡ್ ಇಂಜಿನಿಯರ್ಸ್ ಅಂತ ಏನ್ ಕಂಪ್ನಿ ಇದೆ, ಇದು ಎಲ್ಲೂ ಕೆಲಸ ಮಾಡಿಲ್ಲ. ಬೋಗಸ್ ಕಂಪ್ನಿ. ಒಂದು 10 ವರ್ಷದಿಂದನೂ ಒಂದೂ ಕೆಲಸ ಮಾಡಿಲ್ಲ. 1-2 ಕೋಟಿ ಟರ್ನ್ ಓವರ್ ಇಲ್ಲ. ಈ ಕಂಪ್ನಿ ಹತ್ರ 3 ಕೊಟೇಶನ್ ತಗೊಂಡು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನ್ ಮಾಡ್ತಾರೆ, ರಾತ್ರಿ ಟೆಂಡರ್ ಕಾಲ್ ಮಾಡಿ ಒಬ್ಬ ಗುತ್ತಿಗೆದಾರರನ್ನ ಇದರಿಂದ ಕರೆಸ್ತಾರೆ. ನೋಯ್ಡಾ, ಉತ್ತರ ಪ್ರದೇಶದಿಂದ ಒಬ್ಬ ಗುತ್ತಿಗೆದಾರರನ್ನ ಕರೆಸಿ ಅವ್ರ ಹತ್ರ ಮಾತಾಡಿ ಅವರಿಗೆ ಟೆಂಡರ್ ಅವಾರ್ಡ್ ಮಾಡೋದಕ್ಕೆ ಎಲ್ಲಾ ತರದ ವೇದಿಕೆ ರೆಡಿ ಮಾಡ್ಕೊಂತಾರೆ. ಅವರೇ ಒಂದು ಡಮ್ಮಿ ಹಾಕ್ತಾರೆ. ಯಾವ ತರ? ಡೈನೋಸರ್ ಕಾಂಕ್ರೀಟ್ ಪ್ರೈವೇಟ್ ಲಿಮಿಟೆಡ್ ಅಂತ KRS ಡ್ಯಾಮ್ ಅಲ್ಲಿ ಅವರು ಸೇಮ್ ವರ್ಕ್ ಮಾಡ್ತಾರೆ. ಅಂಡರ್ ವಾಟರ್ಗೆ ಸಂಬಂಧಪಟ್ಟಿದ್ದು ವರ್ಕ್ ಮಾಡ್ತಾರೆ. ಅವರು ಡಮ್ಮಿ ಹಾಕೋದು ಅಂತ ಇಬ್ರು ಕೂತಿ ಒಬ್ಬ ಅಧಿಕಾರಿ ಮುಂದೆ ಮಾತುಕತೆ ಆಗುತ್ತೆ. ಅಧಿಕಾರಿ ಮುಂದೆ ಮಾತುಕತೆ ಆಗಿ ನೆಕ್ಸ್ಟ್ ಸ್ಟೆಪ್, ಇದಕ್ಕೆ SR ರೇಟ್ ಇರುವುದಿಲ್ಲ. 3 ಕೊಟೇಶನ್ ಇವರೇ ಯಾವುದೇ ಕಾಲ್ ಮಾಡಿರಲ್ಲ. ಒಂದೇ ಯಾರೋ ಒಬ್ಬ ಟೈಪ್ ಮಾಡಿ 3 ಕೊಟೇಶನ್ ಒಂದೇ ರೀತಿ ಸೈನ್ ಹಾಕಿ ಪಾಸ್ ಮಾಡ್ಕೊಂತಾರೆ. ಅದೇ ರೇಟನ್ನ 6,37,00,000 ಟೆಂಡರ್ ಕಾಲ್ ಮಾಡಿ 7 days ಅಲ್ಲಿ ಮುಗಿಸ್ತಾರೆ. ಮುಗಿಸಿ ಇದರಲ್ಲಿ ಮತ್ತೆ ಏನ್ ಮಾಡ್ತಾರೆ, ತಾರಾತೂರಿಯಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಂದ C ಆಫೀಸಿಗೆ ಬರುತ್ತೆ. C ಆಫೀಸಿಂದ MD ಆಫೀಸಿಗೆ ನೆಕ್ಸ್ಟ್ ಡೇನೆ ಹೋಗ್ಬಿಡುತ್ತೆ. ಯಾವತ್ತು ಟೆಂಡರ್ ಆ 4ನೇ ತಾರೀಕಿಗೆ 30ನೇ ತಾರೀಕಿಗೆ ಟೆಂಡರ್ ಕಾಲ್ ಮಾಡ್ತಾರೆ, 7ನೇ ತಾರೀಕಿಗೆ ಮುಗಿಸಿ 9ನೇ 10ನೇ ತಾರೀಕು ಅಷ್ಟೊತ್ತಿಗೆ ಬೆಂಗಳೂರಿಗೆ ಅಪ್ರೂವಲಿಗೆ ಕಳಿಸ್ಬಿಡ್ತಾರೆ. ತಾರಾತೂರಿಯಲ್ಲಿ ಕಳಿಸ್ಬಿಡ್ತಾರೆ. ಇದು ಏನಾಗುತ್ತೆ, MD ಆಫೀಸಲ್ಲಿ ಎಲೆಕ್ಷನ್ ಕಮಿಷನರ್ ಇಂದ ನಾವು ಕೊಟ್ಟಂತಹ ಒಂದು ಪತ್ರಕ್ಕೆ ಅಲ್ಲಿ ತಡೆ ಬರುತ್ತೆ. ಇದನ್ನ ಎನ್ಕ್ವೈರಿ ಮಾಡಿ ಅಂತ. ಇದುವರೆಗೂ ಇಷ್ಟು ಎಮರ್ಜೆನ್ಸಿ ಇದ್ರೆ ಈಗ ಒಂದು 3 ತಿಂಗಳಿಂದನೂ ಹಾಗೆ ನಿಂತಿದೆ. ಇವ್ರೇನ್ ಹೇಳ್ತಾರೆ, ತುಂಬಾ ಎಮರ್ಜೆನ್ಸಿ ಅಂತ ಇದೆ. ಈಗ 3 ತಿಂಗಳಾಯ್ತು ಇದು ಟೆಂಡರ್ ಕಾಲ್ ಮಾಡಿ. 6ನೇ ತಿಂಗಳಲ್ಲಿ ಟೆಂಡರ್ ಇದು ಮಾಡಿರೋದು. 30/5/2024 7/5/2024 ಟುಡೇವರೆಗೂ ಟೆಂಡರ್ ಓಪನ್ ಆಗಿರಲ್ಲ. ನಂಬರ್ 1 ಇವ್ರದ್ದು ಹಲವಾರು ಇವ್ರು ಏನ್ ಫೇಕ್ ಮಾಡಿದ್ದಾರೆ ಎಲ್ಲ ಮೇಲ್ಗಡೆ ಸಿಗಾಕೊಂಡ್ಬಿಟ್ಟಿದ್ದಾರೆ. ಯಾವ ತರ ಸಿಗಾಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅದು MD ಆಫೀಸಲ್ಲಿ ನಿಲ್ಸಿದ್ದಾರೆ, ಎನ್ಕ್ವೈರಿಗೆ ಹಾಕಿದ್ದಾರೆ. ಈ ನಿಲ್ಸ್ಬಿಟ್ಟು ಎನ್ಕ್ವೈರಿಗೆ ಹಾಕಿ ಇವ್ರು ಏನ್ ಭ್ರಷ್ಟಾಚಾರ ಮಾಡಿದ್ದಾರೆ ಇಲ್ಲಿ ಅಧಿಕಾರಿ ಭದ್ರಾವತಿಲಿ ಒಬ್ರು ಅಧಿಕಾರಿ ಇದ್ದಾರೆ. ಅವ್ರು ಏನ್ ಭ್ರಷ್ಟಾಚಾರ, ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗ್ಬೇಕು. ಭಾರಿ ಭ್ರಷ್ಟಾಚಾರ ಅಡಗಿದೆ ಈ ಟೆಂಡರ್ ನಲ್ಲಿ. ಬಲ್ಕೇಡ್ ಕೆಲಸ, ಆಮೇಲೆ ಇದು ಹೇಮಾವತಿ ಜಲಾಶಯಕ್ಕೆ ಸಂಬಂಧಪಟ್ಟಂತೆ ಇದೇ ಕಾಮಗಾರಿಗೆ 3 ಬಲ್ಕೇಡ್ಗೆ 28 ಲಕ್ಷ, 23 ಲಕ್ಷ, 23 ಲಕ್ಷ ಇಟ್ಟಿದ್ದಾರೆ. 3 ಬಲ್ಕೇಡ್ಗೆ. CNNL ಹೇಮಾವತಿ ಪ್ರಾಜೆಕ್ಟ್. ಅದೇ KNN ಅಲ್ಲಿ ಭದ್ರಾ ಡ್ಯಾಮ್ಗೆ 1 ಬಲ್ಕೇಡ್ಗೆ 2,50,00,000 ಇಟ್ಟಿದ್ದಾರೆ. ಮತ್ತೆ ರಬ್ಬರ್ ಸೀಲು 1 ಸ್ಕ್ವೇರ್ ಮೀಟರ್ಗೆ 17,000 ರೂಪಾಯಿ ಇಟ್ಟಿದ್ದಾರೆ. ಎಲ್ಲೂ ಇಲ್ಲ ಸರ್ ಆ ರೇಟು, ಎಲ್ಲೂ ಇಲ್ಲ. ಇಡೀ ಭಾರತ ದೇಶದಲ್ಲೇ ಇಲ್ಲ. 1 ಸ್ಕ್ವೇರ್ ಮೀಟರ್ಗೆ ಅಮ್ಮ ಮಾತ್ರ ಲಾಸ್ಟ್ ಅಂದ್ರೆ ಒಂದು 10,000 ರೂಪಾಯಿ ಇರ್ಬೋದು, 8,000-10,000 ರೂಪಾಯಿ. ಈ ತರ ತುಂಬಾ. ಇದ್ರ ಜೊತೆಲಿ ನಾನು ಎಲ್ಲಾ ಅಡಕಗಳನ್ನು ಇದರ ಜೊತೆ ಲಗತ್ತಿಸುತ್ತಿರುತ್ತೇನೆ. ದಯವಿಟ್ಟು ಇದನ್ನ ಪರಿಶೀಲಿಸಿ ಈ ಗುತ್ತಿಗೆದಾರ ಮತ್ತೆ ಅಧಿಕಾರಿಯು ಶಾಮೀಲಾಗಿ ತಾರಾತೂರಿಯಲ್ಲಿ ಈ ಟೆಂಡರ್ನ ಓಪನ್ ಮಾಡಿ ವರ್ಕ್ ಆರ್ಡರ್ ತಗೊಂಡು ಅಪಾರ ಮಟ್ಟದ ಲೂಟಿ ಹೊಡಿಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಇದನ್ನ ನಿಲ್ಲಿಸಬೇಕಾಗಿ ತಮ್ಮ ಮೂಲಕ ಕೇಳ್ಕೊಳ್ತೀವಿ. ಇದು ಏನಾಗಿದೆ, 3 ಕೊಟೇಶನ್ ತಗೊಂಡಿದ್ದಾರೆ. ರತನ್ ಸಿಂಗ್ ಅಂಡ್ ಬ್ರದರ್ಸ್ ಫುಲ್ ಫೇಕ್ ಕೊಟೇಶನ್. ನಾವು ಅವರಿಗೆ ಅಲ್ಲಿ ಅವ್ರ ಆಫೀಸಿಗೆ ಫೋನ್ ಮಾಡಿ ಈ ತರ ನೀವು ಆ ಕಂಪ್ನಿನೇ ಇಲ್ಲ ಅಂತ ಹೇಳಿದ್ರು ಅವರು. ರತನ್ ಸಿಂಗ್ ಅಂಡ್ ಬ್ರದರ್ಸ್ ಮುಂಬೈ. ನೆಕ್ಸ್ಟ್ EMG ಡೈವಿಂಗ್ಸ್ ಅವರು ಸಹ ನಾವು ಯಾವುದೇ ಕೊಟೇಶನ್ ಕೊಟ್ಟಿರುವುದಿಲ್ಲ ಅಂತ ಹೇಳಿರ್ತಾರೆ. ಈ ಎಲ್ಲಾ ಕೊಟೇಶನ್ಗಳನ್ನು ಈ ಅಧಿಕಾರಿಗಳ ನೇತೃತ್ವದಲ್ಲಿ ಇವರೇ ಕೊಟೇಶನ್ ರೆಡಿ ಮಾಡ್ಕೊಂಡು 3 ಕೊಟೇಶನ್ ಇವರೇ ಎಸ್ಟಿಮೇಟ್ ಮಾಡ್ಕೊಂಡು ಬೋಗಸ್ ಮಾಡಿರುತ್ತಾರೆ.
ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಹಾಗೂ ಈ ಟೆಂಡರ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಎಮರ್ಜೆನ್ಸಿ ಇದ್ರೆ ಪುನಃ ಬೇಗ ರೀಟೆಂಡರ್ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಸರ್, ಹಿಂದೆ ಇದೇ ಕಾಮಗಾರಿಗೆ 1.5 ಕೋಟಿ ಭದ್ರಾದಲ್ಲಿ ಬೇರೆ ಒಬ್ರು ಹೊಸಪೇಟೆ ಅವರು ಇದೇ ಕಾಮಗಾರಿ ಮಾಡಿದ್ರು. ಈ ಕಾಮಗಾರಿ ಮಾಡಕ್ಕೆ ಏನ್ ಅಮ್ಮಮ್ಮ ಅಂದ್ರೆ 1.5 ಕೋಟಿ ಖರ್ಚಾಗಬಹುದು. ಇವರು 1.5 ಕೋಟಿ 2 ಕೋಟಿ ಖರ್ಚಾಗಬಹುದು. ಇವರು ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋಕೆ ಇವರು ಈ 3 ಕೊಟೇಶನ್ ಇದೆಯಲ್ಲ, ಈ 3 ಕೊಟೇಶನ್ನೇ ಸಾಕ್ಷಿ. ಈ 3 ಕೊಟೇಶನ್ ಕೊಟ್ಟಿದಾರಲ್ಲ ರತನ್ ಸಿಂಗ್ ಅಂಡ್ ಬ್ರದರ್, ಇವರೇ ಕೊಟೇಶನ್ ತಯಾರು ಮಾಡ್ಕೊಂಡು 3 ಕೊಟೇಶನ್ ತಯಾರು ಮಾಡ್ಕೊಂಡು ಇವರೇ ಎಸ್ಟಿಮೇಟ್ ಮಾಡಿದಾರಲ್ಲ, ಇದು ಒಂದೇ ಸಾಕು ಸರ್ ಇವ್ರಿಗೆ. ಇವ್ರು ಎಷ್ಟು ಭ್ರಷ್ಟಾಚಾರ, 1.5 ಕೋಟಿ ಮುಗಿಯೋ ಅಂತ ಕೆಲಸನ 6.37 ಲಕ್ಷ ಇಟ್ಟಿದ್ದಾರೆ. ಇದರಲ್ಲಿ ದೊಡ್ಡ ಭ್ರಷ್ಟಾಚಾರ ಅಡಗಿದೆ. ಇದ್ರ ಬಗ್ಗೆ ಅಧಿಕಾರಿಗೆ ಸೂಕ್ತ ಕ್ರಮ ಕೈಗೊಳ್ಬೇಕಾಗಿ ಕೇಳ್ಕೊಳ್ತೀವಿ. ಸರ್, ಇದು ಈಗ ಒಂದು 15 ಡೇಸ್ ಇಂದ ಭದ್ರಾ ಸ್ಲೂಸ್ ಗೇಟ್ ಅಲ್ಲಿ ವಾಟರ್ ಲೀಕೇಜ್ ಆಗಿ ಸುಮಾರು ಒಂದು 4,500 ಕ್ಯೂಸೆಕ್ಸ್ ನೀರು ಔಟ್ಪುಟ್ ಹೋಗ್ತಾ ಇತ್ತು. ಇದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹೋಗ್ತಾ ಇತ್ತು. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ನೀರು ಔಟ್ಪುಟ್ ಆಗಿ ಹೋಗ್ತಾ ಇತ್ತು. ಇದನ್ನೇ ನೆಪವಾಗಿ ಇಟ್ಕೊಂಡು ಅವ್ರೇನ್ ಮಾಡಿದ್ದಾರೆ, ಈಗ ಅಧಿಕಾರಿಗಳು ಹಿಂದೆ ಇದೇ ಬಲ್ಕೇಟ್ ಕೆಲಸಕ್ಕೆ ಸಂಬಂಧಪಟ್ಟಂತೆ ಇದನ್ನ ನಾವು ಬೆಂಗಳೂರಿಗೆ ಕಳ್ಸಿಕೊಟ್ಟಿದೀವಿ, ಇದು ಇನ್ನೂ ಪಾಸ್ ಆಗಿ ಬಂದಿಲ್ಲ ಅಂತ ಈ ನೆಪ ಇಟ್ಕೊಂಡು ಅದನ್ನ ಪಾಸ್ ಮಾಡಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ಈ ಅಧಿಕಾರಿಗಳಿಗೆ ಈ ಭದ್ರಾ ಡ್ಯಾಮ್ ಇದೆಯಲ್ಲ, ಏನ್ ಭದ್ರಾ ಡ್ಯಾಮ್, ಇದು ಒಂಥರ ಕಾಮಧೇನು ಆದಂಗೆ ಆಗ್ಬಿಟ್ಟಿದೆ. ಹಿಂದೆ ಏನಾಗಿದೆ, ಹಿಂದೆ ಸ್ಟಿಲ್ಲಿಂಗ್ ಬೇಷನ್ ವರ್ಕ್ ನಡಿಬೇಕಾರೆ ಫೋರ್ಸಿಗೆ ಎಲ್ಲ ಕಿತ್ಕೊಂಡು ಹೋಗಿ ಕೋಟ್ಯಾಂತರ ರೂಪಾಯಿ ಲಾಸ್ ಆಯ್ತು. ಅದನ್ನ ಅಲ್ಲೇ ಮುಚ್ಚಾಕ್ಬಿಟ್ರು ಅವರು. ಯಾರು ಎಲ್ಲ ಒಂದು ಟೀಮ್ ಸೇರಿ ಇಲ್ಲಿ ಭಾರಿ ಒಂದು ಭ್ರಷ್ಟಾಚಾರ ನಡೀತಾ ಇದೆ. ಇದ್ರ ಬಗ್ಗೆ ತನಿಖೆ ಮಾಡ್ಬೇಕು ಸರ್. ಇದು ಒಂದು 6.37 ಲಕ್ಷ ಏನ್ ಟೆಂಡರ್ ಮೊನ್ನೆ ಕರೆದಿದ್ದಾರೆ. ಇದನ್ನ ಬಲ್ಕೇಡ್ ವರ್ಕಿಗೆ ಸಂಬಂಧಪಟ್ಟಂತೆ ಇದನ್ನ ಭಾರಿ ಬೇಗ ಟೆಂಡರ್ ಓಪನ್ ಮಾಡಿಸಿ ಅಲ್ಲಿ ಬೆಂಗಳೂರು ಲೆವೆಲ್ ಅಲ್ಲಿ ನಮ್ಮ ಇವರು ಮಿನಿಸ್ಟರ್ ಗಮನಕ್ಕೆ ತಂದು ಬೇಗ ಏನೋ ಇದು ಈ ತರ ಡ್ಯಾಮ್ ಎಲ್ಲ ಬೇಗ ರಿಪೇರಿ ಮಾಡಬೇಕು ಅದು ಇದು ಅಂತ ಈ ನೆಪ ಹೇಳ್ಕೊಂಡು ಈ ಟೆಂಡರ್ನ ಓಪನ್ ಮಾಡಿಸಿ ಇದರಲ್ಲಿ ಕೋಟಿಗಟ್ಟಲೆ ಹಣವನ್ನು ಒಡೆಯುವ ಒಂದು ಚಾನ್ಸ್ ಇದೆ. ಹಂಗಾಗಿ ಇದ್ರ ಬಗ್ಗೆ ಒಂದು ಟೀಮೇ ರೆಡಿ ಆಗಿದೆ. ಇದ್ರ ಬಗ್ಗೆ ಈ ಭ್ರಷ್ಟಾಚಾರ ಮಾಡೋದಕ್ಕೆ ಒಂದು ಅಪಾರ್ ಇನ್ಫ್ರಾ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಅವರೇ ಗುತ್ತಿಗೆದಾರರು, ಇದು ನೋಯ್ಡಾ ಅವರು, ಆಮೇಲೆ ಇಲ್ಲಿ ಅಧಿಕಾರಿಗಳೆಲ್ಲ ಸೇರಿ ಒಂದು ದೊಡ್ಡ ಟೀಮೇ ರೆಡಿ ಆಗಿದೆ. ಆದ್ರಿಂದ ಈ ಟೆಂಡರ್ ಏನ್ ಕರೆದಿದ್ದಾರೆ 6.37 ಇದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗ್ಲಿ. ಇವರು ಪಡೆದಿರೋ 3 ಕೊಟೇಶನ್ ಇಂದಾನೇ ತನಿಖೆ ಆಗ್ಲಿ. 3 ಕೊಟೇಶನ್ ಏನ್ ಕೊಟ್ಟಿದ್ದಾರೆ ಅಲ್ಲೇ ಫೇಕ್ ಅಂತ ಗೊತ್ತಾಗುತ್ತೆ. ಇವರು ಏನು ಬೇಡ, 3 ಕೊಟೇಶನ್ ಎನ್ಕ್ವೈರಿಗೆ ಹಾಕ್ಬಿಟ್ಟು ಇವರು ಆ ಕೊಟೇಶನ್ ಮೇಲೆ ರೇಟ್ ಇಟ್ಟಿದ್ದಾರೆ. ಅಲ್ಲಿ ಯಾವ ರೇಟು ಇದರಲ್ಲಿ ಟೆಂಡರ್ ಅಲ್ಲಿ ಎಸ್ಟಿಮೇಟ್ ಅಲ್ಲಿ ರೇಟ್ ಇಟ್ಟಿದ್ದಾರೆ. ಇದಿಷ್ಟು ನೋಡಿದ್ರೆ ಸಾಕು ಸರ್, ಇವ್ರದ್ದು ಭ್ರಷ್ಟಾಚಾರ, ಇವ್ರದ್ದೊಂದು ಟೀಮೇ ಸೆಟ್ ಆಗ್ಬಿಟ್ಟಿದೆ. ಅಲ್ಲಿ ಕೋಟಿಗಟ್ಟಲೆ ಲೂಟಿ ಹೊಡೆಯೋದಕ್ಕೆ 1.5 ಕೋಟಿ ಮುಗಿಯೋ ಅಂತ ಕೆಲಸದಲ್ಲಿ ಒಂದು ದೊಡ್ಡ ಮಟ್ಟದ ಸಿಂಡಿಕೇಟ್ ರೆಡಿ ಆಗಿದೆ. ಇದನ್ನ ತಡೆ ಹಿಡಿಬೇಕು ಸರ್. ಹಂಗಾಗಿ ನಮ್ಮ ಹೆಸರು TD ವೆಂಕಟೇಶ್ ಅಂತ. ಶಾಶ್ವತ ಕೆಲಸ ಆಗಬೇಕು ಅಂತ ಆಗ್ರಹ ಮಾಡ್ತೀವಿ. ಆಗ್ಬೇಕಾ? ಇಲ್ಲ, ಶಾಶ್ವತ ಕೆಲಸನೇ ನಾವು ಮಾಡಿದ್ವಿ. ಅದರಲ್ಲಿ ಯಾವುದೇ ಥರ ಅನುಮಾನ ಇಲ್ಲ. ಅವರು ಸಾಹೇಬ್ರು ಹೇಳಿದ್ದಾರೆ, ಅದ್ರ ಬಗ್ಗೆ ನಾನು ಯಾವುದೇ ಥರ ಪ್ರತಿಕ್ರಿಯೆ ಮಾಡೋಕ್ಕೆ ಇಚ್ಛೆ ಪಡೋದಿಲ್ಲ. ಬಟ್ ನಾವು ಶಾಶ್ವತವಾಗಿ ಅದು ಬಗೆಹರಿಯುವಂಥ ಕೆಲಸ ನಾವು ಮಾಡಿದ್ದೀವಿ. ಈಗ ಯಾವುದೇ ಥರ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ದುರಸ್ತಿ ಕ್ರಮಗಳು ಕೆಲವೊಂದು ಬೇರೆ ದುರಸ್ತಿಗಳು ಇದ್ದಾವೆ. ಅದು ಈಗ ಈ ಮತ್ತೊಂದು ನಮ್ಮ ಎಡದಂಡೆ ನಾಲೆಗೆ ಟೆಂಡರ್ ಕರೆದಿದ್ವಿ. ಕೆಲವೊಬ್ಬರು ಪೂರ್ಣ ಮಾಹಿತಿ ಇಲ್ಲದೆ ಅವರು ಸರ್ಕಾರಕ್ಕೆ ಮತ್ತು ಇದಕ್ಕೆ ಹಣಕಾಸು ಇಲಾಖೆಗೆ ಅವರು ದೂರನ್ನು ನೀಡಿದ್ರಿಂದ ಅದು ತಡೆ ಹಿಡಿಯಲಾಗಿದೆ ಟೆಂಡರು. ಅದು ನಿನ್ನೆ ನಮ್ಮ ಭದ್ರಾವತಿ ಶಾಸಕರಾದ ಸನ್ಮಾನ್ಯ ಸಂಗಮೇಶ್ ಸಾಹೇಬರು ಉಪಮುಖ್ಯಮಂತ್ರಿಗಳ ಹತ್ರ ವರದಿಯನ್ನು ನೀಡಿರ್ತಾರೆ. ಇದಕ್ಕೆ ಆಲ್ರೆಡಿ ತನಿಖೆ ಆಗಿದೆ. ಈ ಕೂಡಲೇ ಅದೊಂದು ಅನುಮೋದನೆ ನಿರೀಕ್ಷಣೆ ಇದೆ. ಅದಾದ ತಕ್ಷಣ ಅದನ್ನು ಕಾಮಗಾರಿ ಮಾಡಿ ನೀರು ಪೋಲಾಗದಂತ ತಡೆಯುವಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಈ ಮೂಲಕ ಯಾವ ಕಾಮಗಾರಿ? ನಮ್ಮ ಎಡದಂಡೆ ನಾಲೆಯಲ್ಲಿ ಗೇಟ್ ಮತ್ತು ಅದರ ಸುತ್ತಮುತ್ತ ಆಗಿರುವಂಥ ಹಾನಿಯನ್ನು ಸರಿಪಡಿಸುವ ಕಾಮಗಾರಿ. ಇದು 6.39 ಲಕ್ಷದ ಕಾಮಗಾರಿ ಆಗಿರ್ತದೆ. ಬಲ್ಕೆಡ್ ಹಾಕಿ ಅಲ್ಲೇನು ತುಂಬ ಲೀಕೇಜ್ ಆಗ್ತಾ ಇದೆ, ಬಲ್ಕೆಡ್ ಹಾಕ್ಬಿಟ್ಟು ಆ ಗೇಟ್ ಸುತ್ತಲೂ ನಾವೇನು ನಮ್ಮ ಕಟ್ಟಡ ಇದಕ್ಕೆ ಹಾನಿಯಾಗಿದೆ ಅದನ್ನು ಲೀಕನ್ನು ಕ್ಲೋಸ್ ಮಾಡುವಂಥ ಕಾಮಗಾರಿ ಆಗಿರ್ತದೆ. ಇಲ್ಲ, ಅವರಿಗೆ ಮಾಹಿತಿ ಇರೋದಿಲ್ಲ. ಭ್ರಷ್ಟಾಚಾರ ಯಾವಾಗ ಆಗಕ್ಕೆ ಸಾಧ್ಯ? ಕಾಮಗಾರಿ ಆದ್ಮೇಲೆ ಆಗಕ್ಕೆ ಸಾಧ್ಯ. ಈ ಹಂತದಲ್ಲೇ ಅವರು ಕೆಲವೊಂದು ಬೇರೆ ಜಲಾಶಯದ ಕಾಮಗಾರಿಗಳಿಗೆ ಕಂಪೇರ್ ಮಾಡಿರ್ತಾರೆ. ಆ ಕಾಮಗಾರಿಗೂ ನಮ್ಮ ಜಲಾಶಯದ ಕಾಮಗಾರಿಗಳಿಗೂ ಯಾವುದೇ ಹೋಲಿಕೆ ಇರೋದಿಲ್ಲ. ಅದರ ನೇಚರ್ ಆಫ್ ವರ್ಕೇ ಬೇರೆ, ನಾವು ತೊಗೊಂಡಿರೋಂಥ ನೇಚರ್ ಆಫ್ ವರ್ಕೇ ಬೇರೆ ಇರ್ತದೆ. ಕೇವಲ ಒಂದು ತನಿಖೆಗಾಗಿ ಮಾಡಿರೋಂಥ ಕಾಮಗಾರಿನ ದುರಸ್ತಿಪಡಿಸುವ ಕಾಮಗಾರಿಗೆ ಹೋಲಿಕೆ ಮಾಡಿರ್ತಾರೆ. ಇದ್ರ ಬಗ್ಗೆ ಅವರಿಗೆ ಬಹುತೇಕ ಪೂರ್ಣ ಮಾಹಿತಿ ಇಲ್ಲ ಅಂತ ನಾನು ಭಾವಿಸ್ತೀನಿ.
ಆದರೆ ಆ ಒಂದು ಉದ್ದೇಶಕ್ಕೆ ಈಗ ಸುಮಾರು 2 ತಿಂಗಳಿಂದ ಅದು ತಡೆಯಾಗಿದೆ. ಅದಕ್ಕೆ ಆಗಲಿ ಈಗಾಗಲೇ ಸರ್ಕಾರದಿಂದ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿ ತನಿಖೆ ಮಾಡಿಸಿರ್ತಾರೆ. ಅಂಥದ್ದು ಯಾವುದೇ ಥರ ಭ್ರಷ್ಟಾಚಾರದಾಗಲಿ ಲೋಪದೋಷಗಳು ಆಗಿರೋದಿಲ್ಲ. ಆ ಥರ ಯಾವುದೇ ಥರ ಆಗೋದಕ್ಕೆ ನಮ್ಮಲ್ಲಿ ಅವಕಾಶನೂ ಇಲ್ಲ ಅಂತೇಳಿ ಈ ಮೂಲಕ ನಮ್ಮ ಕಂಪ್ನಿಗಳ ಅರ್ಜಿ ಹಾಕಿದ್ದಾರೆ, ಟೆಂಡರ್ ಪಾರ್ಟಿಸಿಪೇಟ್ ಮಾಡಿ. ಇಲ್ಲ, ಅವರು ಸುಮ್ಮನೆ ಊಹಾಪೋಹವಾಗಿ ಆಪಾದನೆ ಮಾಡಿದ್ದಾರೆ. ಅವರಿಗೆ ಕೇಳಿದ್ದೀನಿ, ಅದು ಬ್ಲಾಕ್ ಲಿಸ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಬ್ಲಾಕ್ ಲಿಸ್ಟ್ ಆಗಿದ್ದಂಥ ವಿಷಯ ಇಲಾಖೆಯಲ್ಲಿ ಎಲ್ಲೂ ಇಲ್ಲ. ಅಂಥದ್ದೇನಾದರೂ ದಾಖಲೆ ಇದ್ದರೆ ಕೊಡಿ, ನಾವು ಕ್ರಮ ಕೈಗೊಳ್ತೀವಿ, ಸದರಿ ಕಂಪ್ನಿ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತಲೂ ಅವ್ರಿಗೆ ಹೇಳಿದ್ದೀವಿ. ಅವ್ರ ಹತ್ರ ಮಾಹಿತಿ ಇದ್ದಂತ ನೀಡಿದ್ರೆ ಅದ್ರ ಮುಂದೆ ಆ ಕಂಪ್ನಿ ವಿರುದ್ಧ ಕ್ರಮ ಕೈಗೊಳ್ಳುವಂಥ ಕೆಲಸನ ನಾವು ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ. ಟೆಂಡರ್ ಕ್ಲಿಯರ್ ಆಗಿದೆ. ಆ ಟೆಂಡರ್ನಲ್ಲಿ ಯಾವುದೇ ಥರ ಲೋಪಗಳಿಲ್ಲ. ಇದು ಗ್ಲೋಬಲ್ ಟೆಂಡರು, ದೇಶಾದ್ಯಂತ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಟೆಂಡರ್ ಹಾಕ್ಬೋದಾಗಿತ್ತು. ಎಲ್ಲ ನನಗೆ ಟೆಂಡರ್ ಕರೆದ ಮೇಲೆ ಸುಮಾರು 8-10 ಕಂಪನಿಯಿಂದನೂ ನನಗೆ ದೂರವಾಣಿ ಮೂಲಕ ಕಾಮಗಾರಿಯ ಮಾಹಿತಿ ಪಡ್ಕೊಂಡಿರ್ತಾರೆ. ಆದರೆ ಎಲ್ಲರೂ ಏನು ಟೆಂಡರ್ ಹಾಕಿಲ್ಲ. ಅದರ ಯಾವುದೇ ಥರ ಇದು ನಿರ್ಬಂಧಿಸುವಂಥ ಅವಕಾಶ ಇವಾಗ ಇರೋದೇ ಇಲ್ಲ. ಟೆಂಡರ್ ಓಪನ್ ಮಾಡಿದ ನಂತರನೇ ನಮಗೆ ಯಾವ ಟೆಂಡರ್ ಹಾಕಿದೆ ಅಂತ ಗೊತ್ತಾಗುತ್ತೆ. ಸೊ ಪೂರ್ವ ನಿಯೋಜಿತವಾಗಿ ಯಾವುದೇ ಒಂದು ಕಂಪನಿಗೆ ಟೆಂಡರ್ ಕೊಡುವಂಥ ಸಿಸ್ಟಮ್ ಇವಾಗ ಇಲ್ಲ. ಮುಂಚೆ ಇತ್ತು, ಅದು ಮ್ಯಾನ್ಯಲ್ ಟೆಂಡರ್ ಇದ್ದಾಗ ಕೆಲವೊಂದು ಆಗ್ತಿದೆ ಅಂತೇಳಿ ಇದೆ. ಆದರೆ ಇವಾಗ ನಾವು ಈ ಪ್ರೊಕ್ಯೂರ್ಮೆಂಟಲ್ಲಿ ಟೆಂಡರ್ ಕರೀತಾ ಇರೋದ್ರಿಂದ ಎಲ್ಲೇ ಇರೋದಿಲ್ಲ. ದೇಶಾದ್ಯಂತ, ಪ್ರಪಂಚದಾದ್ಯಂತ ಎಲ್ಲಿ ಕೂತ್ಬೇಕಾದ್ರೂ ಕೂತ್ಕೊಂಡು ಟೆಂಡರ್ ಭಾಗವಹಿಸ್ಬೋದು. ಸೊ ಯಾವುದೇ ಥರ ಪೂರ್ವ ನಿಯೋಜಿತವಾಗಿ ಯಾರನ್ನೂ ಅವಾಯ್ಡ್ ಮಾಡೋಕ್ಕೆ ಬರೋದಿಲ್ಲ. ಅವ್ರು ಮಾಡಿರೋ ಆಪಾದನೆಯಲ್ಲಿ ಯಾವುದೇ ಸತ್ಯಾಂಶಗಳು ಇರೋದಿಲ್ಲ ಅಂತೇಳಿ ಈ ಮೂಲಕ ನಾನು ತಿಳಿಸ್ತೀನಿ. ಟೆಂಡರ್ ಪ್ರಕ್ರಿಯೆಯಲ್ಲಿ ನಿಗದಿಪಡಿಸುವಂಥ ಅಮೌಂಟ್ ಆಗಲಿ ಎಲ್ಲೂ ಲೋಪದೋಷಗಳು ಆಗಿಲ್ಲ. ಈಗಾಗಲೇ ತನಿಖೆ ಆಗಿದೆ. ಅವರು ವರದಿಯನ್ನು ಸಹ ಕೊಟ್ಟಿದ್ದಾರೆ. ಯಾವುದೇ ಥರ ಲೋಪದೋಷಗಳು ಆಗಿಲ್ಲ. ನನ್ನ ಹೆಸರು ರವಿಕುಮಾರ್ ಎನ್, ಕಾರ್ಯಪಾಲಕ ಇಂಜಿನಿಯರ್, ಭದ್ರಾವತಿ. ಸರ್, ಭದ್ರಾ ಡ್ಯಾಮಿಂದು ಬಲ್ಕೆಡ್ ಕಾಮಗಾರಿ ವಿಚಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಮಾಡೋ ತಯಾರಿ ನಡೆದಿದೆ ಭದ್ರಾ ಡ್ಯಾಮ್ ಡಿವಿಷನ್ 4ಅಲ್ಲಿ. ಆ್ಯಕ್ಚುಲಿ ಇದು 15 ವರ್ಷದಿಂದ ಇದು ವರ್ಕ್ ಪೆಂಡಿಂಗ್ ಆಗಿರೋದೆ. ಒಂದು 15 ವರ್ಷದ ಕೆಳಗಡೆ ಒಬ್ಬರು ತುಂಬ ನೀಟಾಗಿ ಬಲ್ಕೆಡೆಲ್ಲ ಫಿಕ್ಸ್ ಮಾಡಿದ್ರು. ಅಷ್ಟೊತ್ತಿಗೆ ಮಳೆಗಾಲ ಸ್ಟಾರ್ಟ್ ಆಗಿ ನೀರು ಬಿಡಬೇಕು ಅಂತ ರೈತರು ಒತ್ತಡದಿಂದ ಅದು ತೆಗೆದ್ರು. ಅವಾಗಲಿಂದ ಇದು ನೆನೆಗುದಿಗೆ ಬಿದ್ದಿರೋ ಕೆಲಸ ಸರ್ ಇದು. ಈಗ ಎಮರ್ಜೆನ್ಸಿ ಅಂತ ಹೆಸರು ಹೇಳ್ಕೊಂಡು ಇವರೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲಿ ಲೋಕಲಲ್ಲಿ ಒಬ್ಬ ವ್ಯಕ್ತಿ ಮುಖಾಂತರ 3 ಕೊಟೇಶನ್ ತೊಗೊಂಡು, ಆ ಕೊಟೇಶನಲ್ಲಿ ಲೋಯರ್ ಕೊಟೇಶನ್ನ ಅಪ್ರೂವ್ ಮಾಡಿಕೊಂಡು, ಆ ಲೋಯರ್ ಕೊಟೇಶನಲ್ಲಿ ಇರ್ತಕ್ಕಂಥ ರೇಟ್ಸ್ನ ಇಟ್ಕೊಂಡು ಎಸ್ಟಿಮೇಟ್ ಮಾಡಿ ತುಂಬ ಭ್ರಷ್ಟಾಚಾರ ಮಾಡಬೇಕು ಅಂತ ಮಾಡ್ಯಾರ ಸರ್. ದಯಮಾಡಿ ಇದು ಎನ್ಕ್ವೈರಿ ಆಗಬೇಕು. ಫ್ರಮ್ ದಿ ಬಿಗಿನಿಂಗ್ ಕೊಟೇಶನ್ನಿಂದನೇ ಇದು ಎನ್ಕ್ವೈರಿ ಆಗಬೇಕು. ಕೊಟೇಶನ್ ಒಬ್ಬನೇ ವ್ಯಕ್ತಿ 3 ಕೊಟೇಶನ್ ಕೊಟ್ಟಿಯಾನೆ, ಬೇರೆ ಬೇರೆ ನೇಮಲ್ಲಿ. ಅವನೊಂದು ಕೊಟ್ಕೊಂಡಿಯಾನೆ, ಅದ್ರ ಜೊತೆಗೆ 12 ಕೊಟ್ಟಿಯಾನೆ. ಅದು ಕಂಪ್ನಿಗಳೇ ಇಲ್ಲ. ಇನ್ನೊಂದು ಕಂಪ್ನಿ ನಾವಂತೂ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಅವರು ಆ್ಯಕ್ಷನ್ ತೊಗೋಬೋದು. ದಯಮಾಡಿ ಹೇಳ್ತೀನಿ, ಈ ಸೀರಿಯಸ್ ಆಗಿ ತನಿಖೆ ಆಗಬೇಕು. ಜೊತೆಗೆ ಇಲ್ಲಿ ಶಾಮೀಲಾಗಿರ್ತಕ್ಕಂಥ ಅಧಿಕಾರಿ ವರ್ಗ ಇದೇ ಒಂದು ಗುಂಪಾಗಿದೆ ಸರ್. ಇದು ಆ್ಯಕ್ಚುಲಿ ಲಾಸ್ಟ್ ಟೈಮು 1-1.5 ಕೋಟಿಗೆ ಆಗಿದ್ದು. ಇದು ಮ್ಯಾಕ್ಸಿಮಮ್ 2 ಕೋಟಿಗೆ ಮಾಡಲಿ. ನಾನೇ ಹೇಳೋಕ್ಕೆ ಟೆಕ್ನಿಕಲ್ ಪರ್ಸನ್ ಅಲ್ಲ. ಬೇಡದ ಟಸ್ಟ್ ಮಾಡ್ಕೊಂಡಿದ್ರು ಓಕೆ. 3 ಪಟ್ಟು 4 ಪಟ್ಟು ಟೆಂಡರ್ ರೇಟ್ನ ಮಾಡ್ಕೊಂಡ್ಬಿಟ್ಟಿವರು. ಇಲ್ಲಿ ಸಲದ ರೇಟೆಲ್ಲ ಹಾಕೊಂಡು ಇವರೇ ಕೊಟೇಶನ್ ತೊಗೊಂಡು ಇವರೇ ಕೊಟೇಶನ್ ತಯಾರು ಮಾಡಿಸಿ. ಇದು ತಪ್ಪಲ್ವಾ ಸರ್? ಆ್ಯಕ್ಚುಲಿ ಕೊಟೇಶನ್ ಮಾಡ್ಬೇಕಾರೆ ಒಂದು ಪೇಪರ್ ಕಾಲ್ ಕೊಡಬೇಕು. ಪೇಪರ್ ಕಾಲ್ ಕೊಟ್ಟು ಈ ರೀತಿ ಕೆಲಸಕ್ಕೆ ನುರಿತ ತಜ್ಞರಿಂದ 3 ಕೊಟೇಶನ್ ಕಾಲ್ ಮಾಡಬೇಕು. ಏನೂ ಮಾಡಿಲ್ಲ ಇವರು. ಇವರೇ ಮನಸ್ಸಿಗೆ ಬಂದ 3 ಕೊಟೇಶನ್ ಮಾಡ್ಕೊಂಡ್ರು. ಅದ್ರ ಮೇಲೆ ಎಸ್ಟಿಮೇಟ್ ಬಿಲ್ಡಪ್ ಮಾಡಿದ್ರು. ಟೆಂಡರು ಮುಗಿಸಿದ್ದಾರೆ. ಆಲ್ರೆಡಿ ಅಪ್ರೂವಲ್ಗೆ MD ಆಫೀಸ್ಗೆ ಹೋಗಿದೆ. ಇದು ಎನ್ಕ್ವೈರಿ ಆಗಬೇಕು. ಫ್ರಮ್ ದಿ ಬಿಗಿನಿಂಗಿಂದ ಎನ್ಕ್ವೈರಿ ಆಗಿ ಡೀಟೇಲ್ಸು ತಗೊಂಡು ಸೂಕ್ತವಾದ ಕ್ರಮ ಕೈಗೊಳ್ಬೇಕು ಸರ್. ಇದೇ ಕೆಲಸನ 2 ವರ್ಷದ ಕೆಳಗಡೆ ನಾರಾಯಣ ಇಂಜಿನಿಯರ್ಸ್ ಹೊಸಪೇಟೆ ಇವರು ಮಾಡಿದ್ರು ಸರ್. ಬಲ್ಕೆಡೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ಅದೇನಾಯಿತೋ ಗೊತ್ತಿಲ್ಲ. ಡ್ಯಾಮ್ ಟ್ಯಾಪಲ್ಲೇ ಇದೆ ಅಂತ ಕೆಲವರು ಹೇಳ್ತಾರೆ. ಈಗ ಹೆಂಗೆ ಸರ್ ಇದು 4 ಪಟ್ಟು ಎಸ್ಟಿಮೇಟ್ ಜಾಸ್ತಿ ಆಗುತ್ತೆ? 4 ಪಟ್ಟು ಕೇವಲ 2 ವರ್ಷಕ್ಕೆ 4 ಪಟ್ಟು ಜಾಸ್ತಿ ಆಗ ಸಾಧ್ಯನಾ? ಮನ್ಸಿಗೆ ಬಂದು ರೇಟ್ ಕೊಟ್ಟಿದ್ದಾರೆ. ಅದು ಯಾವುದು ಸರ್? ಯಾವುದು ರಬ್ಬರ್ ಸೀಲ್ಗೆ 5-6 ಸಾವಿರ ರನ್ನಿಂಗ್ ಮೀಟರ್ ಇರ್ಬೋದು. ಇವರು 17,100 ರೂಪಾಯಿನ ಇಟ್ಟಿದ್ದಾರೆ. ಆಮೇಲೆ ಪ್ರತಿಯೊಂದು ವರ್ಕಲ್ಲೂ ಸಿಕ್ಕಾಬಟ್ಟೆ ಆ ಕ್ವಾಂಟಿಟಿ ಯಾವುದು ಸರಿ ಇಲ್ಲ. ಯಾವುದು ಕಾಂಕ್ರೀಟಿಂಗು ಎಲ್ಲ ಕ್ವಾಂಟಿಟಿ ಸಿಕ್ಕಾಬಟ್ಟೆ ರೈಸ್ ಮಾಡಿಕೊಂಡು ಸಿಕ್ಕಾಬಟ್ಟೆ ರೇಟ್ ಇಟ್ಕೊಂಡು ಇದನ್ನು 6,37,00,000 ತಂದಿಟ್ಟಿದ್ದಾರೆ ಸರ್. ಇದು ಅಪರಾಧ. ಈ ರೀತಿ ಸರ್ಕಾರ ದುಡ್ಡು ದುರುಪಯೋಗ ಆಗೋದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ದಯಮಾಡಿ ಸರ್ಕಾರ ಗಮನ ಕೊಡಬೇಕು. ಸಂಬಂಧಪಟ್ಟ DCM ಸಾಹೇಬರು ಇದ್ರ ಕಡೆ ಗಮನ ಕೊಟ್ಟು ಆ ಎಸ್ಟಿಮೇಟ್ ಏನಿದೆ ಅದು ರಿವೈಸ್ ಮಾಡಲಿ. ಇವರಿಗೆ ಎಸ್ಟಿಮೇಟ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ಹೆಂಗೆ ಸರ್ ಇದು ಸರ್ಕಾರ? ಇವ್ರು ಕಳಿಸ್ಲಿ, MIT ಕಳಿಸ್ಲಿ, ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಳಿಸ್ಲಿ, ಸೂರತ್ಕಲ್ ಇಂಜಿನಿಯರಿಂಗ್ ಕಾಲೇಜ್ ಕಳಿಸ್ಲಿ. ಇವರಲ್ಲಿ ಎಸ್ಟಿಮೇಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಅವ್ರು ಕರೆಕ್ಟ್ ಎಸ್ಟಿಮೇಟ್ ಮಾಡಿಕೊಡ್ತಾರೆ. ಕರ್ನಾಟಕ ಇಂಜಿನಿಯರಿಂಗ್ ಸರ್ವಿಸಸ್ ಇದೆ, ಎಲ್ಲಾದರೂ ಮಾಡ್ಬೋದು. ಇವ್ರು ಕೊಟೇಶನ್ ತೊಗೊಂಡು ಮಾಡ್ತಾ ಇದ್ದಾರಲ್ಲ, ಇದು ಮಾಡಲಿ ಸರ್, ಬೇಡ ಅನ್ನಲ್ಲ. ನುರಿತ ತಜ್ಞರಾಗಿದ್ದರೆ ಪರವಾಗಿಲ್ಲ. ಇವ್ರು 3 ಜನನು ಯಾರೋ ಒಬ್ಬ ಕೊಟೇಶನ್ ಒಬ್ಬನೇ ರೆಡಿ ಮಾಡಿಕೊಡ್ತಾನೆ 3 ಅಂದರೆ ಎಲ್ಲ ಡೂಪ್ಲಿಕೇಟ್ ಸರ್. ಇದು ಡೂಪ್ಲಿಕೇಟ್ ಕೊಟೇಶನ್ ರೆಡಿ ಮಾಡಿದ್ದಾರೆ. ಈ ಕೊಟೇಶನ್ ಮೇಲೆ ಎನ್ಕ್ವೈರಿ ಆಗಲಿ, ಯಾರ್ಯಾರು ಕೊಟ್ಟಿದ್ದಾರೆ ಕರೆಸ್ಲಿ. ಅವ್ರನ್ನ ಕರೆಸ್ಬಿಟ್ಟು ಇದು ಸರಿನಾ ತಪ್ಪಾ, ರೇಟ್ಸ್ ಎಲ್ಲ ಎಷ್ಟು ಹೈಕ್ ಮಾಡ್ಯಾರ ಚೆಕ್ ಮಾಡಲಿ ಸರ್. ಅಷ್ಟೇ ಸರ್ ನಾನು ಹೇಳೋದು. ಇದು ತನಿಖೆ ಆಗಬೇಕು, ಸೂಕ್ತ ಕ್ರಮ ಆಗಬೇಕು ಸರ್ ಇದು.
ಸರ್ ಇದು ಎಮರ್ಜೆನ್ಸಿ ಅಂತ ಹೇಳ್ಕೊಂಡು ಸರ್ಕಾರದ ಮೇಲೆ ಒತ್ತಡ ತರ್ತಿದ್ದಾರೆ. ಪಾಪ ಕೆಲವೊಂದು ಸತಿ ಪೊಲಿಟಿಷಿಯನ್ಸ್ಗೂ ಏನೋ ಗೊತ್ತಾಗಲ್ಲ, ಹೌದೇನೋ ಎಮರ್ಜೆನ್ಸಿ ಏನೋ ರೈತರ ವಿಚಾರ ಅಂತ ಹೇಳ್ಬಿಟ್ಟು ತರಾತುರಿಯಲ್ಲಿ ಇದಕ್ಕೆ ಅಪ್ರೂವಲ್ ಕೊಟ್ರೆ ಸರ್, ಇದೇ ರೇಟ್ ಇಟ್ಕೊಂಡು ಇನ್ನು ಇದ್ಬ ಡ್ಯಾಮಲ್ಲೆಲ್ಲ ಇದೇ ರೇಟ್ ಸ್ಟಾರ್ಟ್ ಆಗುತ್ತೆ. ಸರ್ಕಾರದ ತೆರಿಗೆ ಹಣ ನೀರು ಪಾಲಾಗುತ್ತೆ ಸರ್. ಎಲ್ಲದಕ್ಕೂ ಒಂದು ರೇಟ್ ಅಂತ ಇರ್ತದೆ. ಇವ್ರು ಮನ್ಸಿಗೆ ಬಂದ ರೇಟ್ 4 ಪಟ್ಟು 3 ಪಟ್ಟು ರೇಟ್ ರೈಸ್ ಮಾಡಿದಾಗ ಏನಾಗುತ್ತೆ, ಸರ್ಕಾರ ದುಡ್ಡು ಪೋಲಾಗುತ್ತೆ. ಇದೇ ರೇಟ್ ಇಟ್ಕೊಂಡು ಇನ್ನೆಲ್ಲ ಡ್ಯಾಮ್ಗಳಲ್ಲೂ ಇದೇ ರೇಟಲ್ಲಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಸರಿಯಲ್ಲ, ಸೂಕ್ತ ಕ್ರಮ ಕೈಗೊಳ್ಬೇಕು ಮತ್ತೆ ಕೇಳ್ಕೊತಾ ಇದ್ದೀನಿ ಸರ್. ಅಧಿಕಾರಿಗಳಿಗೆ ಬರ ಬಂದ್ರ ದುಡ್ಡು, ಮಳೆ ಬಂದ್ರ ದುಡ್ಡು, ಇದು ಎಷ್ಟು ನ್ಯಾಯ ಸರ್? ಇದು ಅಧಿಕಾರಿಗಳು ಆರಾಮಾಗಿರ್ತಾರೆ, ಹಾಳಾಗ್ತಿರೋದು ಕರ್ನಾಟಕ ರಾಜ್ಯದ ರೈತರು. ದಯಮಾಡಿ ಇದ್ರ ಕಡೆ ಗಮನ ಕೊಡಬೇಕು, ಸರ್ಕಾರ ಗಮನ ಕೊಡಬೇಕು, ಸಂಬಂಧಪಟ್ಟ ಹೈಯರ್ ಅಥಾರಿಟಿ ಇದ್ರ ಬಗ್ಗೆ ಗಮನ ಕೊಟ್ಟು ಕೂಡಲೇ ಇದನ್ನ ರೀಟೆಂಡರ್ ಮಾಡಬೇಕು. ಸರಿಯಾದ ಎಸ್ಟಿಮೇಟ್ ಮಾಡಬೇಕು. ಫಸ್ಟ್ ಆಫ್ ಆಲ್ 6,37,00,000 ಹೆಂಗಾಯ್ತು? ಹೇಮಾವತಿ ಡ್ಯಾಮಲ್ಲಿ ಇದೇ ಕೆಲಸ ಆಗಿದೆ, ಅಲ್ಲಿ ರೇಟ್ ತರಿಸ್ಕೊಳ್ಳಿ ಸರ್. ಎಲ್ಲ ಒಂದೇ ಅಲ್ಲ, ಅದು CNN ಇದು KNN ಆ ರೇಟ್ ತರಿಸ್ಕೊಂಡು ಅದ್ರ ಮೇಲೆ ಮಾಡಲಿ ಮತ್ತೆ ಸರ್, ರೀಬಿಲ್ಡ್ ಮಾಡಲಿ ಎಸ್ಟಿಮೇಟ್ನ. ಅಲ್ಲಿ ಮಾಡೋಕ್ಕೆ ಸಾಧ್ಯವಾಗದೆ ಆಗಿರೋ ಕಾಮಗಾರಿ ಇಲ್ಲಿ ಮಾಡೋಕ್ಕಾಗಲ್ವ ಸರ್? ಅದೇ ಸೈಜ್ ಇದೆ, ವೆಂಟ್ ಸೈಜ್ ಎಲ್ಲ ಸೇಮ್ ಇದೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಸರ್. ವೆಂಟ್ ಸೈಜ್ ಡಿಫ್ರೆನ್ಸ್ ಇದ್ರೆ ಸ್ವಲ್ಪ ಬಲ್ಕೆಡ್ ರೇಟು ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಅದು ಬಿಟ್ಟರೆ ಬೇರೆ ಏನೂ ಆಗಲ್ಲ. ದಯಮಾಡಿ ಇದ್ರ ಕಡೆ ಗಮನ ಕೊಡ್ಬೇಕು ಅಂತ ಮತ್ತೆ ಕೇಳ್ಕೊತಾ ಇದ್ದೀನಿ ಸರ್. ಮಂಜುನಾಥ್ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.